ನಮ್ಮ ಅತ್ತೆಯವ್ರು ಮಲ್ಕೊಂಡಿದ್ದಾರೆ. ನಮ್ಮ ಅತ್ತೆಯವ್ರಿಗೆ ಗೊತ್ತಿಲ್ಲದೇನೆ ಒಂದು ಮುಚ್ಕೊಂಡು ಕೆಲಸ ಮಾಡಾಕಿದ್ದೀನಿ. ಏನಂತ ಆ ಕೆಲಸ ನಿಮಗೆ ಹೇಳ್ತೇನೆ. ಅಲ್ಲ ಪಾಪ ಅವ್ರಿಗೆ ಗೊತ್ತಾಗಲ್ಲ ಮತ್ತು ಸುಳ್ಳು ಹೇಳಿ ಮಾಡುವಂಥ ಕೆಲಸ ಐತಿದೆ. ನಮ್ಮ ಯಜಮಾನ್ರು ಸ್ವಲ್ಪ ನಂದು ವಿಡಿಯೋ ಮಾಡಿ ನಮ್ಮ ಅತ್ತೆಯವ್ರಿಗೆ ಗೊತ್ತಿಲ್ಲದೆ ಮಾಡುವಂಥ ಕೆಲಸ ಏನಂತ ಹೇಳಿದರೆ ಅದು ಭಾಳ ಸ್ಪೆಷಲ್ ಕೆಲಸ. ಅಭಿಮಾನಿಗಳೇ, ಈಗಾಗಲೇ ನಿಮ್ಗೆ ಹೇಳಿರ್ತಾರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ನಮ್ಮ ಅತ್ತೆಯವ್ರಿಗೆ ಗೊತ್ತಿಲ್ಲದೆ ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿ ನಾನು ಮಾಡೋ ಕಾರಣ ನಿಜ ಹೇಳ್ಬೇಕಂದ್ರೆ ನಮ್ಮಮ್ಮ. ನನಗೆ ನಮ್ಮಮ್ಮಂದ ಈಗ ನಿಮಗೆ ನಾ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಬಂದಾಗಿಂದ ನಮ್ಮಮ್ಮನ ಭಾಳ ಅಂದ್ರೆ ಭಾಳ ನೆನಪು ಬರತೈತಿ ನಂಗೆ. ಯಾಕಂದ್ರೆ ಹೇಳ್ಕೊಳಕ್ಕೆ ಆಗದೆ ಇರುವಷ್ಟ ನಮ್ಮಮ್ಮ ನೆನಪು ಬರತೈತಿ. ನಮ್ಮಮ್ಮನೂ ಸೇಮ್ ಹಿಂಗೆ ಇಲ್ಲ. ಅವ್ರು ಎಷ್ಟು ವಯಸ್ಸಾದ್ರೂ ನಮ್ಮಮ್ಮಗೆ ಆರಾಮಿಲ್ಲದೆ ಇರೋ ನಮ್ಮಮ್ಮ ತನ್ನ ಅತ್ತೆಯವರು ಸೇವೆ ಮಾಡ್ಯಾರ. ಆ ಸೇವೆ ಮಾಡಿದಂಥ ಅಮ್ಮನ ಮಗಳದೇನ. ಅದ್ರ ಸಲುವಾಗಿ ನನಗೆ ನಮ್ಮಮ್ಮ ಆರಾಮಿಲ್ಲಾದ್ರೂ ನಮ್ಮ ಅಜ್ಜಿನ ಸೇವೆ ಮಾಡ್ತಿದ್ರಲ್ಲ, ಆ ಸೇವೆ ಮಾಡಿದ್ದ ನೋಡ್ಬೇಕಾದ್ರೆ ನಂದು ಇದು ಒಂದು ಪೈಸಾನೂ ಅಲ್ಲ ಸೇವೆ. ನಮ್ಮ ಅತ್ತೆಯವ್ರನ್ನ ಏನು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಏನು ನಮ್ಮಮ್ಮ ಮಾಡೋದು ನೋಡ್ಬೇಕಾದ್ರೆ ಅದು ಬಹಳ ಸ್ಪೆಷಲ್ ಇತ್ತು ಬಿಡಿ. ಅದ ಈಗ ನೆನಪು ನನಗೆ ಬಂತು. ಅಮ್ಮಂದನ ಹಾಡ ಎಲ್ಲ ಶಾರ್ಟ್ಸ್ ಒಳಗೆ ಹಾಕ್ಬೇಕಾದ್ರೆ ಅದು ಹಾಡ ಕೇಳ್ಬೇಕಾದ್ರೆ ನಿಜ ಹೇಳ್ಬೇಕಾದ್ರೆ ನನಗೆ 2 ದಿನ ನನಗೆ ಇಷ್ಟು ದುಃಖ ಆಗೈತಿ, ನೋವು ಆಗೈತಿ. ಒಳಗಡೆನೂ ಭಾಳ ನೋವಾಯ್ತು ನನಗೆ ಅದು ಹಾಡಗಳು ಕೇಳಿ. ನಾನು ಯಾಕಂದ್ರೆ ಇಷ್ಟು ದಿನ ನೆನಪು ಮಾಡ್ಕೊಂಡಿರ್ಲಿಲ್ಲ, ಈಗ ನೆನಪು ಮಾಡ್ಕೊಂಡೇನ. ಆದರೂ ನಾವು ಕಣ್ಣೀರನ್ನು ಗಟ್ಟಿ ಮಾಡ್ಕೊಂಡೆ, ಹೃದಯ ಗಟ್ಟಿ ಮಾಡ್ಕೋಬೇಕು. ಯಾಕಂದ್ರೆ ಮಕ್ಕಳು, ಮನೆಯವರು ಎಲ್ಲರೂ, ನಮ್ಮ ಅಪ್ಪಾಜಿ ಎಲ್ಲರ ಸಲುವಾಗಿ ನಾನು ಗಟ್ಟಿ ಆಗಬೇಕು ಅಂತ ಹೇಳಿ ಕೆಲಸಗಳು ಮತ್ತೆ ಮಾಡ್ಕೋತಾ ಇದ್ದೀನಿ. ಅಮ್ಮನ ನೆನಪು ಬಂತು. ಅಮ್ಮನ ನೆನಪು ಯಾವಾಗಲೂ ಮರೆಯೋಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಗೊತ್ತಾದ ಮನೆಗಳೇ. ಅದಕ್ಕೆ ಈಗ ನಾ ಏನು ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾ? ನಮ್ಮ ಅತ್ತೆಯವ್ರಿಗೆ ಗೊತ್ತಿಲ್ಲದನ್ನ ಮಾಡ್ತಾ ಇದ್ದೀನಿ. ಈಗ ನಮ್ಮ ಮನೆಯೊಳಗೆ ಯಾರು ಬರೋದಾರ ಗೊತ್ತಾ? ಟೇಲರ್ ಬರ್ತಾ ಇದ್ದಾರೆ. ನಮ್ಮ ಅತ್ತೆಗೆ ಹೇಳಿದ್ರು ಅಂದ್ರೆ ಟೇಲರ್ ಬಂದ್ರೆ ನಮ್ಮ ಅತ್ತೆಗೆ ಟೇಲರ್ ಸ್ವಲ್ಪ ಹೊಂದಲ್ಲ. ಅವ್ರಿಗೆ ಅವ್ರು ಹೇಳಿಲ್ಲ ಇರ್ತೀವಿ. ಅದಕ್ಕೆ ನಾನು ಈಗ ಅವ್ರು ಮಲ್ಕೊಂಡಾರ. ನಂಗೆ ಸ್ವಲ್ಪ ನಮ್ಮ ಅತ್ತೆಯವ್ರು ಕೆಲಸ ಹಚ್ಚಿದಾರೆ. ನೀವು ಹೇಳ್ಬೇಕಂದ್ರೆ ನಮ್ಮ ಮನೆಯೊಳಗೆ ಮಷೀನು ಐತಿ. ನಮ್ಮ ಮನೆಯವ್ರು ನನಗೆ ಸಿಂಗರ್ ಮಷೀನ್ ಕೊಡಿಸ್ಕೊಟ್ಟಾರ. ಸಿಂಗರ್ ಮಷೀನ್ ಮೇಲೆ ನಾ ಬಟ್ಟೆ, ಬ್ಲೌಸು, ನಾ ಎಲ್ಲ ಪಿಕೋ ಫಾಲ್ ನಾ ಎಲ್ಲ ಮಾಡ್ಕೋತಿದ್ದೆ. ಕರೆ ಇವಾಗ ಹುಡುಗರು ಏನು ಮಾಡಿದಾರ, ಅದೆಲ್ಲ ನೀ ಕೆಲಸ ಮಾಡೋದು ಕೊಡ್ಬೇಡಮ್ಮ, ನಿನಗೆ ಟೈಮ್ ಇಲ್ಲ, ನೀನು ಯಾವ ಕಡೆ ಅಂತ ನೋಡ್ತಿ, ಯಾವ್ದು ಕೆಲಸ ಅಂತ ಮಾಡ್ತಿ, ನೀ ಮಾಡಕ್ ಹೋಗ್ಬೇಡ, ಬರೀ ನೀನು ಆರೋಗ್ಯ ಬಂದವ್ರು ಹೋದವ್ರ ನೀನು ಏನು ಕೆಲಸ ಅದಾವ ಮಾಡ್ಕೊನಂತಲೇ ಆ ಮಷೀನ್ ಏನದಲ್ಲ ಖಾಲಿ ಕಪಾಟ್ ಹೊಡಕ್ ಕೂತದ. ನಮ್ಮ ಅತ್ತೆಯವ್ರಿಗೇನು ನನ್ನ ಸೊಸಿ ಮಷೀನ್ ಮೇಲೆ ಬಟ್ಟೆ ಹೊಲಿತಾಳ, ನನ್ನ ಸೊಸಿ ನನಗೆ ಹೊಲಕ್ ಕೊಟ್ಟ ಅಂತ ಹೇಳಿ ನಮ್ಮ ಅತ್ತೆ ಏನ್ ಮಾಡಿದಾರ, ಇದು ನನಗೆ ಹೊಲಿಗೆ ಬಿಚ್ಚೈತಿದ, ಈ ರೀತಿ ಇದು ನನಗೆ ಹೊಲದ್ ಕೊಡಂತ ನನ್ನ ಕೈಯಾಗ ತಂದು ಕೊಟ್ರೆ ಆಯ್ತು, ನಾನು ನಿಮ್ಗೆ ಹೊಲದ ರೆಡಿ ಮಾಡ್ಕೊಡ್ತೇನೆ ಅಂತ ಹೇಳಿ ಅವರಿಗೆ ಸುಳ್ಳು ಹೇಳಿ ಇದನ್ನ ನಾನೀಗ ಟೇಲರ್ ಅವ್ರಿಗೆ ಕರಿತಾ ಇದ್ದೀನಿ. ಯಾಕೆ ಗೊತ್ತಾ? ಅವ್ರಿಗೆ ಹೇಳಕ್ಕೆ ಏನಂತ. ಆಮೇಲೆ ಇದಕ್ಕೆ ನಮ್ಮ ಮನೆಯವ್ರು ನನಗೆ ಭಾಳ ಸಪೋರ್ಟ್ ಅದಾರ. ಇದಕ್ಕೆ ನಮ್ಮ ಮನೆಯವ್ರು ನನಗೆ ಸಹಕಾರ ಅದಾರಲ್ಲ, ಅದು ನನಗೆ ಭಾಳ ಖುಷಿ ಆಗ್ತದೆ. ಎಲ್ಲ ಹೆಣ್ಮಕ್ಳಿಗೆ ಈ ರೀತಿ ಮನೆಯೊಳಗೆ ಸಪೋರ್ಟ್ ಇತ್ತಂದ್ರೆ ನಿಜವಾಗ್ಲೂ ಆ ಮನೆಯೊಳಗೆ ಅವಳು ಲಕ್ಷ್ಮೀನೇ ಆಗಿರ್ತಾಳೆ. ಆ ರೀತಿ ನನಗೈತಿ. ಆಮೇಲೆ ಇದು ಸ್ವಲ್ಪ ಇದ್ರದ್ದು ಕೆಲಸ ರಿಪೇರಿ ಮಾಡೋದೈತೆ ಅಂತ, ಮೈಯಾಗ ಲೂಸ್ ಆಗೈತೆ ಅಂತ. ಆಯ್ತು ತಗೊಳ್ಳಿ ಅಂತಂದೆ. ಆಮೇಲೆ ನಿಮಗೆ ಗೊತ್ತದ, ನಾ ಬೇರೆ ವಿಡಿಯೋಗಳು ತೋರಿಸೇನಿ. ನಮ್ಮ ಅತ್ತೆಯವರು ನನಗೆ ಏನು ತಂದು ಕೊಟ್ಟಾರ. ನಮ್ಮ ಅಮ್ಮನೂ ನನಗೆ ಹಿಂಗ ತಂದು ಕೊಟ್ಟಿಲ್ಲ. ಬರ್ಬೇಕಾದ್ರೆ ಊರಿಂದ ನನಗೆ ಏನು ತೊಗೊಂಬರ್ತಿದ್ರ ಅಂದ್ರೆ ಈ ಥರ ಬಟ್ಟೆಗಳು ತೊಗೊಂಬರ್ತಿದ್ಲು ನಮ್ಮಮ್ಮ. ಇದೇ ಥರ ಬಟ್ಟೆ ನನಗೆ ಆಕೆ ತೊಗೊಂಬಂದಿದ್ದ. ನನಗೆ ಆ ಬಟ್ಟೆ ಬಂಗಾರ ಅಂತ ಅನ್ಸೋದು. ಆಕೆ ತೊಗೊಂಬಂದಿದ್ದೆ. ಹಂಗ ನಮ್ಮ ಅತ್ತೆ ನನ್ನ ಸಲುವಾಗಿ ತೊಗೊಂಬಂದಾಗ ಈ ಬಟ್ಟೆಗಳು ನಾನು ಸೈಡ್ ಹೊಲದ ಏನಾದರೂ ಅಲ್ಲಿ ಅಡುಗೆ ಮನೆಗೆ ಇಟ್ಕೊಳ್ಳೋಣ ಅಂತ ಹೇಳಿ ನಾ ಅವ್ರು ತಂದಿದ್ದ ಇದು ಖುಷಿಯಿಂದ ಸ್ವೀಕಾರ ಮಾಡಿ ಇದು ನಾ ಹೊಲಕ್ಕೆ ಕೊಡ್ತೇನೆ. ಅದೆಲ್ಲ ರೆಡಿ ಮಾಡಿ ತಲೆ ಕಟ್ಕೊಳಕ ಯಾರಾದ್ರೂ ಬಂದಾಗ ನಾ ಏನ್ ಮಾಡ್ತೀನಿ, ಈ ರೀತಿ ಬಟ್ಟೆಗಳು ಇರ್ತಾವಲ್ಲ, ತಲೆ ಕಟ್ಕೊಳ್ಳೋದು ಕೇಳ್ತಾರ ಊರಿಂದ ಬಂದ್ಬಿಡ್ಲೆ, ಆವಾಗ ಅವ್ರಿಗೆ ಕೊಡ್ತೀನಿ. ರಾತ್ರಿ ಮಲ್ಕೊಳ್ಳುವಾಗ ಕಟ್ಕೊತಾರ, ರೆಡಿ ಮಾಡಿ ಇಟ್ಬಿಡ್ತೀನಿ. ಈಗ ಇವು ಬ್ಲೌಸ್ ಪೀಸ್ ಯಾರೋ ಮಾಡಿದ್ರಂತ ಅವ್ರಿಗೆ ಇದು ಕೊಟ್ಟಾರ. ಆಮೇಲೆ ಇದು ಯಾಕೆ ತಗೊಂಡೆ ಅಂತಂದ್ರೆ, ಇದು ಲಂಗ ಇದೆ, ನನ್ ಲಂಗ ಇದೆ. ಇದೇ ತರ ನಮ್ಮ ಅತ್ತೆಯವ್ರಿಗೆ 2 ಲಂಗ ಹೊಲ್ಸೋಣ ಅಂತ. ಯಾಕಂದ್ರೆ ನಮ್ಮ ಅತ್ತೆಯವ್ರ ಕಡೆ ಒಂದೇ ಲಂಗ ಇದೆ. ಬಂದಾಗಿಂದ ನೋಡತ್ತಿನ ಅದ ಒಂದು ಸಾಡಿ ಒಳಗೆ, ಒಂದು 9 ಸಾಡಿ ಒಳಗೆ ಹಾಕೊಳ್ಳೋದಿಲ್ಲ ಅವ್ರ, ಬೇರೆ ಸಾಡಿ ಒಳಗೆ ಹಾಕೋತಾರ ಇರೋದ್ರೊಳಗ. ಅದಕ್ಕೆ 2 ಲಂಗ ಅವ್ರಿಗೆ ಹೊಲ್ಸೋಣ ಅಂತ ಟೇಲರ್ ಒಳಗೆ ಹೇಳಿ ಬಟ್ಟೆ ತಗೊಂಬಂದ ಹೊಲಿಸ್ಕೊಡ್ರಿ ಅಂತ. ಇದು ನಂದು ಅಡ್ತಿದ ಸೈಜ್ ಕೊಟ್ಟ ಹೊಲ್ಸೋಣ ಅಂತ ಅವ್ರಿಗೆ. ಆಮೇಲೆ ಮತ್ತೊಂದು ಸ್ಪೆಷಲ್,
ನಿಮಗೆ ಗೊತ್ತದ, ವಿಡಿಯೋಗಳು ನೋಡಿದ್ದೀರಾ, ಶಾರ್ಟ್ಸ್ ನೋಡಿದ್ದೀರಾ. ನಮ್ಮ ಅಮ್ಮಾರ ಬಂದಿದ್ರು ಊರಿಂದ. ಅವರು ನಮ್ಮ ಅತ್ತೆಯವ್ರಿಗೆ ಸಾಡಿ ಕೊಟ್ಟಿದ್ದಾರೆ. ಗಿರೀಶ್ ಮಾಮಾರ, ಗಿರೀಶ ಸಾಂಗ್ಲಿ ಅಂತ ಹೇಳಿ ಅವ್ರ ಹೆಸರು. ಅವ್ರ ಬಹಳ ಅಂದ್ರೆ ಬಹಳ ನಮ್ಮ ಅತ್ತೆಯವ್ರು ಬಹಳ ಮಗನ್ ತರನ ಬಹಳ ಪ್ರೀತಿ ಮಾಡ್ತಾರ. ಅವ್ರ ನಮ್ಮ ಊರಾಗಿರ್ತಾರ ಸಿಂಧಿಗುರುಟೊಳಗ. ಅವ್ರ ನಮ್ಮ ಅತ್ತೆಗೆ ಸೀರೆ ಕೊಟ್ಟಿದ್ದಾರೆ. ಅವ್ರ ಮನಿ ಒಳಗ ಮಗನ್ ಮದ್ವೆ ಐತಿ, ಫಂಕ್ಷನ್ ಐತಿ, ಅದ್ರ ಸಲ ಕೊಟ್ಟೋಗ್ಯಾರ. ಈಗ ಈ ಸೀರೆಗ ನನಗೆ ಏನ್ ಮಾಡಿಸ್ಬೇಕು, ಪಿಕೋ ಮಾಡ್ಬೇಕಾಗೈತಿ. ಇದಕ್ಕೆ ಫಾಲ್ ಹಚ್ಕೊಳಲ್ಲ ನಮ್ಮ ಅತ್ತೆ, ಪಿಕೋ ಮಾಡ್ಬೇಕಾಗೈತಿ. ಆಮೇಲೆ ಇದಕ್ಕೆ ಬ್ಲೌಸ್ ಪೀಸ್ ಇದ್ರೊಳಗಿಂದ ನಾ ತೆಗಿಯಲ್ಲ. ಈಗ ಅವ್ರ ಕಡೆ ಈಗಾಗಲೇ ಬ್ಲೌಸ್ ಇದಕ್ಕೆ ಮ್ಯಾಚಿಂಗ್ ಅಂತ ಬ್ಲೌಸ್ ಐತಿ. ಅದಕ್ಕೆ ನಾವು ಏನ್ ಮಾಡ್ತೀನಿ, ಟೇಲರ್ ಅವರಿಗೆ ಮೊದಲೇ ನಮ್ಮ ಅತ್ತೆಗ ಇದು ತಗೊಂಡೋಗಿ ಪಿಕೋ ಅದು ಮಾಡಿ ತಂದ್ಕೊಡ್ರಿ ಅಂತ ಹೇಳಿ ಈ ನಾನು ಕೆಲಸ ನಮ್ಮ ಅತ್ತೆಯವ್ರಿಗೆ ಮನಸ್ಸಿ ನಾ ಈ ಕೆಲಸ ಮಾಡ್ತೀನಿ. ಯಾಕಂದ್ರೆ ಹಿರಿ ಜೀವಾಗ ಇದು ಮಾಡೋದು ನಿಮ್ಗೆ ಗೊತ್ತಾದ ಮನೆಯೊಳಗೆ ಯಾವ ರೀತಿ ಇರ್ತದ, ಏನಿರ್ತದ, ಆ ಜೀವಗಳು ಸಂಭಾಳಿಸೋದು ಇರ್ತದಲ್ಲ, ಅದು ಬಹಳ ನಮ್ಮ ಕೈಯಾಗ ಇರ್ತೈತದ. ನಾವು ಯಾವ ರೀತಿ ಮಾಡ್ಕೋತೀವಲ್ಲ ಆ ರೀತಿ ಕೈ. ನನಗೆ ಅವ್ರ ಮುಂದೆ ಮಾಡ್ಬೋದಾಗಿತ್ತೀರ. ನಾ ಮೊದಲು ಅವ್ರ ಮುಂದೆ ಮಾಡ್ತಿದ್ದೆ. ಖರೆ ಅವರಿಗೆ ಈಗ ಅಷ್ಟು ಪೇಷನ್ಸ್ ಇಲ್ಲ, ಸಹನ್ ಮಾಡ್ಕೊಂತ ಅವ್ರಿಗೆ ಇದನ್ನಿಲ್ಲ. ಅವ್ರಿಗೆ ನಾವು ಒಂದು ಹೇಳತ್ತಿದ್ರೆ ಅಂದ್ರೆ ಅವ್ರು ಬಹಳಷ್ಟು ನಮ್ಗೆ ಹೇಳ್ತಾರ. ಅದ್ರ ಸಲುವಾಗಿ ನಾ ಏನು ಮಾಡಿದೆ, ಈ ಕೆಲಸನ ಈಗ ಟೇಲರ್ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ನಮ್ಮ ಅತ್ತೆಗ ಆಮೇಲೆ ಕೊಡಾಕಿದ್ದೀನಿ. ನಮ್ಮ ಅತ್ತೆಯವ್ರ ಊರಿಗೆ ಹೋಗೋಣ ಅಂತ ಇದಾರ. ನೋಡೋಣ ಏನಾಗ್ತದೆ. ಹೋಗುವಾಗ ನಿಮ್ಗೆ ಹೇಳ್ತೇನೆ. ಹಿಂಗೆ ನಿಮಗೆಲ್ಲ ಭೇಟಿ ಆಗ್ತಾರ. ಈಗ ಸದ್ಯಾಗ ಈ ಕೆಲಸ ಮುಗಿಸ್ಕೊಳ್ಳೋಣ, ಈ ರೀತಿ ಇರ್ತದ. ಮತ್ತೆ ನಂದು ಏನು ಕೆಲಸನ ಮಾಡ್ತಾ ಇದ್ದೀನಿ, ನಿಮ್ಗೆ ಸರಿ ಅನಿಸ್ತಿದ್ದೀನಿ ನೋಡಿ. ಸರಿ ಅನಿಸಿದ್ರೆ ನನಗೆ ಹೇಳ್ರಿ, ಇದು ಸರಿ ಮಾಡ್ತಾ ಇದ್ದೀರಾ ಇಲ್ಲ ಅದು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ರಿ. ನೋಡೋಣ ನಿಮ್ಮ ಸಲಹೆಗಳು ಏನು ಹೇಳ್ತಿರಲ್ಲ, ನಾ ಕೇಳಕ್ಕೆ ರೆಡಿ ಇದ್ದೀನಿ. ನನಗಂತೂ ಭಾಳ ಖುಷಿಯಾಗಿದ್ದೀನಿ. ವಿಡಿಯೋ ಶಾರ್ಟ್ಸ್ ಇಷ್ಟೆಲ್ಲ ನೋಡ್ಬೇಕಾದ್ರೆ ಮತ್ತು ನೀವು ನನಗೆ ಸಿಕ್ಕಿದ್ದೀರಾ ಅಂತ ಮತ್ತೆ ದೊಡ್ಡ ಮಾತಾಡೋಕೆ ನನಗಂತೂ ಫುಲ್ ಟೈಮ್ ಅಂತೂ ಈಗ ಭಾಳ ಸಿಕ್ಕೈತಿ. ಈಗ ಭಾಳಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸದ್ಯಾಗ ಈಗ ಕೆಲಸ ಮಾಡ್ಕೊತೀನಿ. ಮೊದಲು ಟೇಲರ್ ಅವ್ರಿಗೆ फोन असतील. ಈಗ ते जरा काम होतं म्हणून आजी पण आलतं म्हणताना मी पण फोन केलो नाही. आणि तेच आता जरा रेस्ट करायला तर आत्या आणि जरा येऊन जावा की ते जरा त्यांचं जरा काम आहे ते ब्लाऊजचं वगैरे. आणि ते जरा येऊन भेटून आता जरा बोलूया म्हणतात. आणि उठतात ते लवकरच. आता येता नव्हे काय म्हणतात? ಹೌದು, ಸರಿಗೇನು ಬರಲಿಲ್ಲ ಇವತ್ತು. देवाला झोपवलं. आत्ता जाऊन झोपले तेव्हापासून गप्पच बसून झालतं. परवा आमचे पप्पा आले, पप्पांना भेटला. लई ड्रेस बघून लई खुश झाले सगळे. लई छान दिसालेत म्हटले. आणि ड्रेस घालून डान्स केले तिथं तुम्ही दिले शिवलेलं. कसं तुम्ही बरं आहे नाही. आता हे जरा काम आहे बघा. आता आजी काय काय आणून दिले ओव्हरलॉक असं हे पण सगळं हे पण तसंच दोन झाले. ನೋಡಿ ಅಭಿಮಾನಿಗಳೇ, ಹಿಂಗೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಟೇಲರ್ ಅವರು. ಸಾಮ್ರೇಕರ್ ಕಿರಣ್ ಅಂತ. ನಮಗೆ ನಿಜ ಹೇಳ್ಬೇಕಂದ್ರೆ ಒಬ್ಬರು ಡಾಕ್ಟರ್, ಒಬ್ರು ಹಿಂಗೆಲ್ಲ ಇರ್ತಾರಲ್ಲ, ಹಂಗೆ ಫೇಮಸ್ ಟೇಲರ್ ನಮ್ಮ ಮನೆಗೆ ಅದಾರ. ಅವ್ರು ನಮ್ಮ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಡ್ತಾರೆ. ಅಜ್ಜಿ ಮಲ್ಸಿದೀವಿ ಅಲ್ಲಿ, ಅದಕ್ಕೆ ಅವ್ರು ಬಂದಿದ್ದಾರೆ. ಗಪ್ ಚುಪ್ ಸಾವಕಾಶ ಹೋಗೋರು ಅದಾರ. ಈಗ ಸಾಯಂಕಾಲ ಮಟ್ಟ ಮಾಡಿ ತಂದು ಕೊಡ್ತೇನೆ ಅಂತ ಹೇಳ್ಯಾರ. अज्जी ಈಗ जोर निधी नजर मलकोंडार. या मग या तुम्ही काय घेतलं नाही की बाप. तसंच बघा मी पण विसरलो. ज्यूस तर घेता का थोडं. या मग. ಹಾಂ, ನೋಡಿದ್ರಲ್ಲ ಅಭಿಮಾನಿಗಳೇ, ಯಾವ ರೀತಿ ಅವರಿಗೆ ಟೇಲರ್ ಅವ್ರು ಬಂದರು ಮತ್ತು ಹೆಂಗೆ ತೊಗೊಂಡೋದ್ರು ನಿಮಗೂ ಗೊತ್ತಾಗೈತಿ. ಈಗ ಅವ್ರು ಟೇಲರ್ ತೊಗೊಂಡು ಬಂದಮೇಲೆ ಯಾವ ರೀತಿ ರೆಡಿ ಮಾಡ್ಕೊಂಬಂದಿದ್ದಾರೆ, ಏನೇನು ಮಾಡಿದ್ದಾರೆ, ನಮ್ಮ ಅತ್ತೆಯವ್ರು ಅದು ನೋಡಿ ಏನಂತಾರೆ ನೋಡ್ರಿ ಅಂತೆ. ನೀವೇನು ನನಗೆ ಒಂದು ಹುಚ್ಚಿ ಅಂತ ತಿಳ್ಕೊಂಡಿಲ್ಲಲ್ಲ. ಇದೇನು ಅತ್ತಿ ಪ್ರೀತಿ ಒಳಗ, ಅತ್ತಿ ಸೊಸಿ ಒಳಗ ಇವಳಿನ ಹುಚ್ಚಿಯಾಗಿದ್ದಾಳೆ ಅಂತ ತಿಳ್ಕೊಂಡಿದ್ದೀರಿ. ಮತ್ತೆ ಹಾಗೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಆ ಅಟ್ಯಾಚ್ಮೆಂಟ್, ಆ ಸಂಬಂಧನ ಹಂಗಿರ್ತೈತಿ. ಟೇಲರ್ ಬಟ್ಟೆ ರೆಡಿ ಮಾಡಿ ಕೊಟ್ಟು ಹೋಗಿದ್ದಾರೆ. तुमचं पटकरे हा ते बिचारे पातळ तुम्ही जाता उन्हात 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 नको हे साडीमध्ये पाटकं घालत नाही मी. अरे ते काय घालतं
ಅಷ್ಟೇ ಸಾರವಾರೆ ದಿನ ಐದು ಈಗ ಅತ್ತ್ಯಾ ಮನ್ಯಾಗ ಬಟ್ಟೆ ಇತ್ರಿ ಅದಕ್ಕ ನಿಮ್ಗ್ ಹೊಲ್ದೇನ್ ತಗೋರಿ. ಮನ್ಯಾಗ ಬಟ್ಟೆ ಇತ್ತು, ಇದು ಬಟ್ಟೆ ಇತ್ತ ಮನ್ಯಾಗ, ಅದಕ್ಕ ನಿಮ್ಗ್ ಹೊಲ್ದೇನ್ ತಗೋರಿ. ಇದ ಅದನ್ನ ಹಾಕು ನನಗ್ ಬರುದಿಲ್ರಿ ಅತ್ತ್ಯಾ, ನಾನ್ ನಿಮ್ಮಷ್ಟ್ ಸಣ್ಣಿಲ್ಲ. ಮಾಡ್ಕೊ ಅಯ್ಯೋ ಅತ್ತ್ಯಾ ಹಂಗ್ ಮಾಡ್ಬೇಡ್ರಿವಾ. ತಗೋರಿ ಹಾಕೋರಿ. ಹಲ್ಕ ಅದಾವ ಮೈಯಾಗ ಹಾಕೋರಿ. ನಿಮ್ಮಮ್ಮ ಕೊಟ್ರಿ ಸಾಡಿ ಪಿಕೋ ಮಾಡೈತ್ ನೋಡ್ರಿ. ತಗೋ ಮಾಡ್ರಿ. ಹಾ, ಹಾ. ಚಲೋ ಮಾಡ್ರಿ, ಅದು ಚಲೋ ಮಾಡ್ರಿ. ಇದ್ರೊಳಗ ಪರ್ಕರ್ನು ತಗೋರಿ. ಅದ ಪರ್ಕರ್ ನೀರಾಗ ಅತ್ತ್ಯಾ ಇರ್ಲಿ ಗಪ್ರಿ, ಹಂಗ್ ಮಾಡ್ಬೇಡ್ರಿ. ಹಾ ಅದ್ ಒಳಗ್ ಹಾಕಿದ್ವಿ. ಹಾ ಅದ್ ಹೊರಗ್ ಬರಾತಿತ್ತಲ್ಲ ಹಿಂಗ, ಅದು ಮಾಡಿದ್ವಿ. ಆಯ್ತು ನೋಡಿ ಅಭಿಮಾನಿಗಳೇ, ನಾ ಇದು ಹೊಲಿಗೆ ಅವ್ರಿಗೆ ಬಿಚ್ಚಿ ಕೊಡ್ತೀನಿ. ಮತ್ತ ನಿಮಗ ಗೊತ್ತಾಗ್ತೈತಿ ನನಗ ನಿಮ್ ವಿಡಿಯೋಗಳು ಇಷ್ಟ ಆಗ್ತಾವ ಅಂತ ತಿಳ್ಕೊಂಡಿದೀನಿ. ಮತ್ತ ಅವ್ರಿಗೆ ಲಂಗ ಇಷ್ಟ ಆಗ್ತೈತಿ ಅಂತ ಗೊತ್ತದ ನನಗೆ, ಯಾಕಂದ್ರ ಮೆತ್ತಗೆ ಬಟ್ಟೆ ಐತಿ, ಮತ್ತ ಅವ್ರ ಕರೆಕ್ಟ್ ಸೈಜ್ ಐತಿ, ಅವ್ರು ಹಾಕೋತಾರೆ. ಆಮೇಲೆ ಮತ್ತ ಇಲ್ಲಿ ನನ್ನ ಆಸೆಗಳು ಅದಾವಲ್ಲ ಒಂದೊಂದಾಗಿ ಈಡೇರಿಸ್ತೀನಿ. ಮತ್ತೆ ನೀವು ನೋಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತಂದ್ರೆ ಲೈಕು ಮಾಡ್ರಿ, ಶೇರು ಮಾಡ್ರಿ, ಕಮೆಂಟ್ಗಳನ್ನು ಮಾಡಿ.